ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಎಗ್ ಸಲಾಡ್ ಹೇಗೆ ಮಾಡೋದಂತ ತೋರಿಸ್ತೀನಿ. ಇದು ತುಂಬ ಈಸಿ, ಕ್ವಿಕ್, ಹೆಲ್ದಿ ಆ್ಯಂಡ್ ಎಷ್ಟು ಟೇಸ್ಟಿಯಾಗಿ ಆಗುತ್ತೆ ಅಂತ ಅಂದರೆ ಡೈಲಿ ತಿಂದರೂ ಬೇಜಾರಾಗಲ್ಲ. ಇದನ್ನು ಮಾಡೋಕ್ಕೆ ನಾನು 4 ಬಾಯ್ಲ್ಡ್ ಎಗ್ ತೊಗೊಂಡಿದ್ದೀನಿ. ಇವಾಗ ನಾನು ಎಗ್ ವೈಟ್ಸ್ ಮತ್ತು ಯೋಕ್ಸ್ನ ಸಪ್ರೇಟ್ ಮಾಡ್ಕೊತೀನಿ. ಈ ಸಲಾಡ್ನ ನಾವು ಹಾಗೆ ಸಲಾಡ್ ಥರ ಆದರೂ ತಿನ್ಬೋದು, ಅಥವಾ ಇದನ್ನು ಬ್ರೆಡ್ ಅಥವಾ ಬನ್ ಮಧ್ಯೆ ಇಟ್ಕೊಂಡು ಸ್ಯಾಂಡ್ವಿಚ್ ಫಿಲ್ಲಿಂಗ್ ಥರ ಯೂಸ್ ಮಾಡ್ಬೋದು, ಅಥವಾ ಒಂದು ಪೀಸ್ ಆಫ್ ಟೋಸ್ಟ್ ಮೇಲೆ ಇಟ್ಕೊಂಡು ತಿನ್ಬೋದು, ಅಥವಾ ಚಪಾತಿ ಮಧ್ಯೆ ಸ್ಪ್ರೆಡ್ ಮಾಡಿ ರೋಲ್ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ತುಂಬ ಫಿಲ್ಲಿಂಗ್ ಆಗಿರುತ್ತೆ. ಅಂದರೆ ಇವಾಗ ವೆಯ್ಟ್ ಲಾಸ್ ಮಾಡಬೇಕು ಅಂತಿರೋರಿಗೆ ಇದು ಒಳ್ಳೆ ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಥವಾ ಸ್ನ್ಯಾಕ್ ಆಗಿ ಯೂಸ್ ಮಾಡ್ಬೋದು. ಇವಾಗ ಎಗ್ ಯೋಕ್ಸ್ನ ನಾನು ಒಂದು ಫೋರ್ಕ್ ಯೂಸ್ ಮಾಡ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊತೀನಿ. ಇದು ಚೆನ್ನಾಗಿ ಮ್ಯಾಶ್ ಆಗಿದೆ. ಇದಕ್ಕೆ ನಾನಿವಾಗ ಪಿಕ್ಕಲ್ ಜ್ಯೂಸ್ ಹಾಕ್ಕೊತಾ ಇದ್ದೀನಿ. ಇದು ಹಾಟ್ ಆ್ಯಂಡ್ ಸ್ವೀಟ್ ಹ್ಯಾಲೋಪಿನೋ ಪಿಕ್ಕಲ್. ಇದರದ್ದು ಏನು ನೀರಿರುತ್ತೆ ಅದನ್ನು ಹಾಕ್ಕೊತೀನಿ. ಇನ್ ಕೇಸ್ ಇದು ನಿಮ್ಮ ಹತ್ರ ಇಲ್ಲ ಅಂತ ಅಂದರೆ ಒಂಚೂರು ನಿಂಬೆಹಣ್ಣು ರಸ ಹಾಕ್ಕೊಂಡ್ರೆ ಆಗುತ್ತೆ. ಮತ್ತು ಅದು ಖಾರಕ್ಕೆ ನೀವು ಹಸಿಮೆಣಸಿನ್ಕಾಯಿ ಹಾಕ್ಕೊಬೇಕಾಗತ್ತೆ. ಅವಾಗ ನಿಂಬೆಹಣ್ಣು ರಸ ಹಾಕಿದ್ರೆ 1 ಟೇಬಲ್ ಸ್ಪೂನ್ ಮಯೋನೀಸ್, 1 ಟೇಬಲ್ ಸ್ಪೂನ್ ಸಾರ್ ಕ್ರೀಮ್, 1 ಟೇಬಲ್ ಸ್ಪೂನ್ ಮೊಸರು. ಸಾರ್ ಕ್ರೀಮ್ ಏನಾದ್ರು ಇಲ್ಲ ಅಂತ ಅಂದರೆ ಅದ್ರ ಬದಲು ಮೊಸರನ್ನ ಆ್ಯಡ್ ಮಾಡ್ಕೊಬೋದು. ರುಚಿಗೆ ಉಪ್ಪು ಮತ್ತು ಖಾರಕ್ಕೆ ಮೆಣಸಿನ ಪುಡಿ. ಇದನ್ನು ಚೆನ್ನಾಗಿ ಕ್ರೀಮಿಯಾಗಿ ಕನ್ಸಿಸ್ಟೆನ್ಸಿ ಬರೋ ತನಕ ನಾನು ಇದನ್ನು ಮ್ಯಾಶ್ ಮಾಡ್ಕೊಂಡು ಮಿಕ್ಸ್ ಮಾಡ್ತೀನಿ. ಈ ಕನ್ಸಿಸ್ಟೆನ್ಸಿಗೆ ನಾವು ಮಾಡ್ಕೊಬೇಕು. ಇವಾಗ ಇದಕ್ಕೆ ಅವಾಗಲೇ ನಾವು ಎಗ್ ವೈಟ್ಸ್ನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನ ನಾನು ಫೈನಾಗಿ ಚಾಪ್ ಮಾಡಿ ಆ್ಯಡ್ ಮಾಡ್ತಾಯಿದ್ದೀನಿ. 2-3 ಟೇಬಲ್ ಸ್ಪೂನು ಫೈನ್ ಚಾಪ್ಡ್ ಈರುಳ್ಳಿ, ಮತ್ತು ಇದು ಹ್ಯಾಲಪಿನೋಸ್, ಇದು 1 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಇನ್ ಕೇಸ್ ನಿಮ್ಮ ಹತ್ರ ನಾನು ಅವಾಗಲೇ ಹೇಳ್ದಂಗೆ ಹ್ಯಾಲಪಿನೋ ಇಲ್ಲ ಅಂತ ಅಂದರೆ ಹಸಿಮೆಣ್ಸಿಕಾಯಿ ಹಾಕಿ ಇಲ್ಲಿ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಇವತ್ತು ನಾನು ಇದನ್ನು ಒಂದು ಬನ್ ಮೇಲೆ ಸ್ಪ್ರೆಡ್ ಮಾಡ್ಕೊಂಡು ತಿಂತಾ ಇದ್ದೀನಿ. ನೀವು ಬೇಕಿದ್ರೆ ಇದನ್ನ ಬ್ರೆಡ್ ಮೇಲೆ ಬೇಕಾದ್ರೂ ಈ ಥರನೇ ಸ್ಪ್ರೆಡ್ ಮಾಡ್ಕೊಂಡು ತಿನ್ಬೋದು, ಅಥವಾ ಬ್ರೆಡ್ ಅಥವಾ ಬನ್ ಮಧ್ಯೆ ಸ್ಯಾಂಡ್ವಿಚ್ ಫಿಲ್ಲಿಂಗ್ ಥರ ಯೂಸ್ ಮಾಡ್ಬೋದು. ಯಾವ ಥರ ಬೇಕಾದರೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಇದರದ್ದು ಬೆಸ್ಟ್ ಪಾರ್ಟ್ ಏನಂದರೆ ಇದನ್ನು ಮೀಲ್ ಪ್ರೆಪ್ ಮಾಡ್ಬೋದು. ಅಂದರೆ ನೀವು ಇದನ್ನ ಮಾಡಿ ಫ್ರಿಜ್ಜೊಳಗೆ ಇಟ್ಕೊಂಡ್ರೆ 2-3 ದಿನ ಏನೂ ಆಗಲ್ಲ. ಸೊ ನಿಮಗೆ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ಬೇಕು ಅಥವಾ ಸ್ನ್ಯಾಕ್ ಬೇಕು ಅಂದಾಗ ಒಂದು ಬ್ರೆಡ್ ಅಥವಾ ಬನ್ ಮೇಲೆ ಈ ಥರ ಸ್ಪ್ರೆಡ್ ಮಾಡ್ಕೊಂಡು ತಿಂದರೆ ತುಂಬ ಫಿಲ್ಲಿಂಗ್ ಆಗಿರುತ್ತೆ ಆ್ಯಂಡ್ ಹೆಲ್ದಿಯಾಗಿ ತಿನ್ಬೋದು. ಇವಾಗ ನಾನು ಇದನ್ನ ಗಾರ್ನಿಷ್ ಮಾಡೋಕ್ಕೆ ಚೈವ್ಸ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಇದ್ರ ಬದಲು ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಇಷ್ಟು ಕ್ವಿಕ್ಕಾಗಿ ಸಿಂಪಲ್ ಆಗಿದೆ ರೆಸಿಪಿ. ಇದು ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಮತ್ತು ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.